ಅಕ್ರಮ ಮಟ್ಕ ಇಸ್ಪೀಟು ಇವೆಲ್ಲ ನಡೀತಾ ಇದೆ. ರಾಯಚೂರು ಎಕ್ಸಾಂಪಲ್ ತಗೊಂಡು ರಾಯಚೂರ್ನ ನಾವು ಇಷ್ಟು ಇರೋದ್ರಿಂದ ರಾಯಚೂರ್ನ ಏನು ಒಂದು ದೊಡ್ಡ ಆಪರೇಷನ್ ಮಾಡ್ತೀವಿ, ಇದರಿಂದ ಮುಕ್ತ ಮಾಡ್ತೀವಿ ಅಂದ್ರೆ ಏನ್ ಮಾಡ್ತೀರಾ ಹೇಳಿ. ರಾಯಚೂರು ಜಿಲ್ಲೆಗೆ ಇಲ್ಲಿ ಯಾವ ಲೀಡ್ರು ಇನ್ವಾಲ್ವ್ ಆಗಿದ್ದಾರೆ, ಯಾವ ಲೀಡರ್ ನೇತೃತ್ವದಲ್ಲಿ ನಡೀತದೆ ಅದೆಲ್ಲ ನಾನು ವಿವರಣೆ ಕೊಟ್ಟಿಲ್ಲ. ಅಲ್ಲಲ್ಲ ಹೇಳ್ತೀನಿ, ಯಾಕೆಂದ್ರೆ ಇದು ಬಹಳ ದೊಡ್ಡ ಒಂದು ದಂಧೆ, ಇದು ದೊಡ್ಡವರೇ ಇದ್ದಾರೆ ಇದರಲ್ಲಿ. ಹಾಗಾಗಿ ನಾನು ಒಂದು ರೆಸ್ಟ್ರಿಕ್ಟೆಡ್ ಆನ್ಸರ್ ಅನ್ನು ಅಷ್ಟೇ ಕೊಟ್ಟಿದ್ದೇನೆ. ಮಾನ್ಯ ಅಧ್ಯಕ್ಷರೇ, ಬಹಳ ದೊಡ್ಡವರೇ ಇನ್ವಾಲ್ವ್ ಆಗಿದ್ದಾರೆ ಇದರಲ್ಲಿ, ಎಲ್ಲಾ ಪಕ್ಷದವರು ಇದ್ದಾರೆ ಅದರಲ್ಲಿ. ಹಾಗಾಗಿ ನಾನು ಅದನ್ನ ಇದನ್ನ ವಿವರಣೆ ಕೊಡಕ್ ಹೋಗೋದಿಲ್ಲ. ಇಟ್ ಇಸ್ ಅ ಲಿಟಲ್ ಎಂಬರಾಸಿಂಗ್ ಸಿಚುವೇಶನ್. ಖಂಡಿತವಾಗಿ ತಾವು ಕೊಟ್ಟಂತ ಸಲಹೆಯನ್ನ ಪೊಲೀಸ್ನವ್ರು ಏನ್ ಮಾಡ್ಬೇಕು ಅಂತ ತಾವು ಹೇಳಿದಿರಲ್ಲ, ಅದನ್ನ ತಗೊಳ್ತೀನಿ. ಅದನ್ನ ಆ ದೃಷ್ಟಿಯಲ್ಲಿ ಕೆಲಸ ಮಾಡೋಣ. ಅಕ್ರಮ ಮಟ್ಕ ಇಸ್ಪೀಟು ಇವೆಲ್ಲ ನಡೀತಾ ಇದೆ. ರಾಯಚೂರು ಎಕ್ಸಾಂಪಲ್ ತಗೊಂಡು ರಾಯಚೂರ್ನ ನಾವು ಇಷ್ಟು ಇರೋದ್ರಿಂದ ರಾಯಚೂರ್ನ ಏನು ಒಂದು ದೊಡ್ಡ ಆಪರೇಷನ್ ಮಾಡ್ತೀವಿ, ಇದರಿಂದ ಮುಕ್ತ ಮಾಡ್ತೀವಿ ಅಂದ್ರೆ ಏನ್ ಮಾಡ್ತೀರಾ ಹೇಳಿ. ರಾಯಚೂರು ಜಿಲ್ಲೆಗೆ ಇಲ್ಲಿ ಯಾವ ಲೀಡ್ರು ಇನ್ವಾಲ್ವ್ ಆಗಿದ್ದಾರೆ, ಯಾವ ಲೀಡರ್ ನೇತೃತ್ವದಲ್ಲಿ ನಡೀತದೆ ಅದೆಲ್ಲ ನಾನು ವಿವರಣೆ ಕೊಟ್ಟಿಲ್ಲ. ಅಲ್ಲಲ್ಲ ಹೇಳ್ತೀನಿ, ಯಾಕೆಂದ್ರೆ ಇದು ಬಹಳ ದೊಡ್ಡ ಒಂದು ದಂಧೆ, ಇದು ದೊಡ್ಡವರೇ ಇದ್ದಾರೆ ಇದರಲ್ಲಿ. ಹಾಗಾಗಿ ನಾನು ಒಂದು ರೆಸ್ಟ್ರಿಕ್ಟೆಡ್ ಆನ್ಸರ್ ಅನ್ನು ಅಷ್ಟೇ ಕೊಟ್ಟಿದ್ದೇನೆ. ಮಾನ್ಯ ಅಧ್ಯಕ್ಷರೇ, ಬಹಳ ದೊಡ್ಡವರೇ ಇನ್ವಾಲ್ವ್ ಆಗಿದ್ದಾರೆ ಇದರಲ್ಲಿ, ಎಲ್ಲಾ ಪಕ್ಷದವರು ಇದ್ದಾರೆ ಅದರಲ್ಲಿ. ಹಾಗಾಗಿ ನಾನು ಇದನ್ನ ವಿವರಣೆ ಕೊಡಕ್ ಹೋಗೋದಿಲ್ಲ. ಇಟ್ ಇಸ್ ಅ ಲಿಟಲ್ ಎಂಬರಾಸಿಂಗ್ ಸಿಚುವೇಶನ್. ಖಂಡಿತವಾಗಿ ತಾವು ಕೊಟ್ಟಂತ ಸಲಹೆಯನ್ನ ಪೊಲೀಸ್ನವ್ರು ಏನ್ ಮಾಡ್ಬೇಕು ಅಂತ ತಾವು ಹೇಳಿದಿರಲ್ಲ, ಅದನ್ನ ತಗೊಳ್ತೀನಿ. ಅದನ್ನ ಆ ದೃಷ್ಟಿಯಲ್ಲಿ ಕೆಲಸ ಮಾಡೋಣ.